ನಾನು ಇಳಿವೋಳು ನೀರಿಗೆ. ಇದು ಚಂದ ಅಲ್ಲ? ಎಲ್ಲ ಜನಗ ಬೆಟರ್ ಇದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮತ್ತು ನಂದು ಮಮ್ಮಿ ಇವತ್ತು ನಾವು ಆನೆಗುಡ್ಡೆ ಟೆಂಪಲ್ಗೆ ಬಂದಿದ್ದೇವೆ. ಆ್ಯಕ್ಚುಲಿ ನಾನು ಮಂತ್ಲಿ ಒನ್ಸ್ ಆದರೂ ಬರ್ತಿದ್ದೆ, ಇವಾಗ ಆಗಲಿಲ್ಲ. 1-2 ಮಂತ್ಸ್ ಆಯಿತು ಬರೋದೆ. ಏನಂದರೆ ಮುಂಚೆ ನಾನಿಲ್ಲಿ 21 ಸುತ್ತ ಹಾಕ್ತಿದ್ದೆ ದೇವಸ್ಥಾನಕ್ಕೆ. 4-5 ಇಯರ್ಸಿಂದ ನಾನು 108 ರೌಂಡ್ಸ್ ಹಾಕ್ತೇನೆ. ಎಲ್ಲ ತಿಂಡಿ ಇಲ್ಲ, ಏನಿಲ್ಲ. ಸೊ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಮೇಲೆ ಹತ್ತಿರದಲ್ಲಿ ಎಲ್ಲಾದರೂ ಹೋಟೆಲ್ ಇದ್ದರೆ ಅಲ್ಲೇ ಹೋಗಿ ತಿನ್ನುವ ಅಂತ. ಏನ್ ಮಾಡತ್ತಿಲ್ಲ ಮಗ, ಬಾ ನಡಿ ಹೋಪ. ನನಗೆ ಆನೆಗುಡ್ಡೆ ದೇವಸ್ಥಾನಕ್ಕೆ ಬರೋದಂದ್ರೆ ಭಾರಿ ಖುಷಿ ಆಗೋದು. ಅದರಲ್ಲೂ ಗಣಮ ಮಾಡಿಸಿದಾಗ ಪಂಚಗಜ ಕೊಡ್ತಾರಲ್ಲ, ಅದಂತೂ ಪ್ರಾಣ ನನಗೆ. ಈ ಥರದ್ದು ಆಗ್ತದ? ಅದೇ ನಾನು ನೋಡೋದಿಲ್ಲ ಯಾವ್ದು ಸಹ. ಅದೇ ನೋಡುದು, ನಾನು ಯಾಕೆ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ? ಮುಂಚೆ ಅಷ್ಟೊಳ್ಳೆ ಸ್ಟೋರಿ ಎಲ್ಲ ಇತ್ತು, ಯಾಕೆ ತೆಗ್ಸಿ ಬಿಟ್ರಾ ಅಂತ. ಮತ್ತೆ ಅವ್ರು ಹೇಳಿದ್ರು ಇಲ್ಲ, ಮುಂಚೆ ಹೇಗಿತ್ತು ಅದೇ ಥರದಲ್ಲಿ ಹಿತ್ತಾಳೆಯಲ್ಲಿ ಮಾಡಿಸ್ತಾರಂತ ಕೇಳಿ ತುಂಬ ಖುಷಿ ಆಯಿತು. 10ನೇ ರೌಂಡ್ ಇದು 10 ನಂದು ಸಹ. A few moments later. ದೇವಸ್ಥಾನಕ್ಕೆ ಸುತ್ತ ಹಾಕಿ ಆಯಿತು, ಹಣ್ಣುಕಾಯಿ ಆಯಿತು, ಹಾಗೆ ಪ್ರಸಾದ ಸಹ ತಗೊಂಡಾಯಿತು. ನಾನು ಇದೊಂದು ಸಣ್ಣದನ್ನ ಅಂತ ಅಂದ್ಕೊಂಡದ್ದು. ನಮ್ಮ ಕಡೆ ಇದನ್ನು ತಾಳಿಬೊಂಡ ಅಂತ ಹೇಳ್ತಾರೆ, ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ಕಮೆಂಟ್ ಮಾಡಿ. ಹೌದಾ? ಇಲ್ಲಿ ಕೆಳಗೆ ಲಾಸ್ಟ್ ಟೈಮ್ ಬಂದಿದ್ದಾಗ ಟೊಟೈಸ್ ಇತ್ತು, ಇವಾಗ ಕಾಣಿಸ್ತಾನೆ ಇಲ್ಲ. ಅದೇ ಅಂತ ಅಲ್ಲ, ಈಗ ಮೀನು ಮಾತ್ರ ಕಾಣಿಸ್ತಿದೆ. ಈಗ ನಮ್ಮ ಮಿಲ್ ನೋಡು, ಫಾವ್ ಸುಮಾರಿದೆ. ಮೆಲ್ಲ ಹೋಗುವ. ಅಲ್ಲ ನೋಡು. ಥ್ಯಾಂಕ್ ಯು. ನಾನು ಇಲ್ಲಿ ಕೆಳಗೆ ದೇವಸ್ಥಾನಕ್ಕೆ ಬಂದೆ. ಅಲ್ಲಿ ಪ್ರಸಾದ ಕೊಡುವಾಗ ಹೇಳಿದರು, ನೀವು ಆನೆಗುಡ್ಡೆಗೆ ಹೋಗಿ ಬಂದ್ರ ಮೇಲೆ ಅಂತ. ಅದಕ್ಕೆ ಹಾಂ ಹೇಳಿದೆ. ನೀವು ನೀರು ಮುಟ್ಟಿದ್ರಾ ಕೇಳಿದ್ರು. ಇಲ್ಲ ಹೇಳಿದೆ. ಅದಕ್ಕೆ ಒಳ್ಳೆದಾಯಿತು, ನೀರು ಮುಟ್ಟಬಾರ್ದಂತೆ. ಇಲ್ಲಿ ಕೆರೆ ಇತ್ತು, ನಾನು ನಿಮಗೆ ತೋರಿಸೋದಲ್ಲ. ಈ ಕೆರೆಯನ್ನು ಮೇಲೆ ಆನೆಗುಡ್ಡೆಗೆ ಹೋಗಿ ಬಂದಮೇಲೆ ಇಲ್ಲಿ ಕೆರೆಯನ್ನು ನೀರು ಮುಟ್ಟಬಾರ್ದಂತೆ. ಇನ್ ಕೇಸ್ ನಾವು ನೀರು ಮುಟ್ಟಿದರೆ ನಾವಲ್ಲಿ ಎಂತ ಬೇಡ್ಕೊಂಡು ಬಂದಿದ್ದೇವೆ ಅದೆಲ್ಲ ನೀರಲ್ಲೇ ಹೋದಾಗೆ ಆಗ್ತದಂತೆ. ನಾನು ಇವತ್ತು 108 ಸುತ್ತ ಹಾಕಿದ್ದೇನೆ, ಎಲ್ಲ ನೀರಿಗೆ ಹೋದಾಗೆ ಆಗ್ತಿತ್ತು ಮಾರು. ದೇವರೇ ಕಾಪಾಡಿದ್ರೆ. ನಾನು ಇಳಿವೋಳು ನೀರಿಗೆ. ನಾನಲ್ಲಿ ಪಾಚಿತ್ತು ನೋಡು, ಅದನ್ನು ನೋಡಿ ಮತ್ತೆ ಬೇಡ ಇಳಿಯುವುದು, ಸುಮ್ಮನೆ ಜಾರಿ ಮೀನಿ ಬಿದ್ದರೆ ಅಂತ. ಗುಂಪು ಹೋಗ್ಲಿಕ್ಕೆ ಆಗ್ತದೆ. ಹೌದಾ? ಹೋಗಿದ್ಯಾ? ದೇವಸ್ಥಾನದಿಂದ ಡೈರೆಕ್ಟ್ ಪಾಕಶಾಲೆಗೆ ಬಂದ್ವಿ. ಏನಾದ್ರು ಬ್ರೇಕ್ಫಾಸ್ಟ್ ಮಾಡಿ ಸೀದಾ ಮನೆಗೆ ಹೊರಡುವ ಅಂತ. ಅದೇ ನೋಡುವಾಗ
ಸೊ ನಾವು ಆರ್ಡರ್ ಮಾಡಿದ್ವಿ ವಿದಿನ್ 5 ಮಿನಿಟ್ಸಲ್ಲೇ ಬಂತು. ಇದರಲ್ಲಿ ಶೀರಾ, ಉಪ್ಪಿಟ್ಟು, ಇಡ್ಲಿ, ವಡಾ, ಮಸಾಲೆ ದೋಸೆ, ಸಾಂಬಾರ್, ಚಟ್ನಿ ಮತ್ತು ಮಿನಿ ಕಾಫಿ ಕೂಡ ಕೊಡ್ತಿದ್ದಾರೆ. ಹಾಗೆ ಎಲ್ಲ ಟೇಸ್ಟ್ ಮಾಡಿದಾಗ ಆಗ್ತದೆ ಅಂತೇಳಿ ತಗೊಂಡ್ವಿ. ಇದು ಚಂದ ಅಲ್ಲ? ಎಲ್ಲದೆಲ್ಲ ಬೆಟರ್ ಇದು. ಇಲ್ಲಿದು ವಡಾ ಸಾಂಬಾರ್ ಅಂತೂ ಡೆಫಿನೆಟ್ಲಿ ಟ್ರೈ ಮಾಡಿ, ಸಖತ್ತಾಗಿದೆ. ನಾವು ಇನ್ನೊಂದು ಸಲ ಆರ್ಡರ್ ಮಾಡಿದ್ವಿ. ನೋಡು ಒಳಗೆ ತುಂಬಿತ್ತು ನೋಡು. ತುಂಬಿತಾ? ಬಿಸಿ 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 ಸಾಂಬಾರ್. ಚಂದ ಇತ್ತು ಮಾರೆ ಇಲ್ಲಿದು. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ನಿಮಗೆ ನಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.